ಅದರ ಅಡಿಪಾಯಕ್ಕೆ ಹಾಕಿರುವಂಥ ಕಲ್ಲುಗಳಿದೆಯಲ್ಲ, ಗ್ರಾನೈಟ್ ಕಲ್ಲುಗಳು, ಅದೆಲ್ಲವೂ ಕೂಡ ನಮ್ಮದೇ. ಅಡಿಪಾಯಕ್ಕೆ ಅದು ಕಾಣೋದಿಲ್ಲ. ಸ್ಮಿತಾ ಅವರು ಹೇಳ್ತಾ ಇದ್ರು, ಅದು ಕಾಣೋದಿಲ್ಲ ಇನ್ನು ಮುಂದೆ. ಅಡಿಪಾಯಕ್ಕೆ ಹಾಕಿದ್ದಾರೆ. ಅಡಿಪಾಯ ಬಲಿಷ್ಠವಾಗಿದ್ದರೆ ಮಂದಿರವು ಬಲಿಷ್ಠವಾಗಿರುತ್ತೆ. ಅಡಿಪಾಯ ಕರ್ನಾಟಕದ್ದು ನಂಬರ್ 1. ಆಮೇಲೆ ರಾಮಲಲ್ಲಾನ ಮೂರ್ತಿ, ಅದು ನೋಡಿ ನರೇಂದ್ರ ಮೋದಿ ಅವರು ಇಟ್ಕೊಂಡಿದ್ದಾರೆ. ಅದು ಬೇರೆ ರೀತಿ ಇರುತ್ತೆ. ಇದು ಪೂರ್ತಿ ವಿಗ್ರಹವನ್ನು ನಿಮಗೊಂದು ಅದರ ಬಗ್ಗೆ ಒಂದು ಕತೆ ಹೇಳ್ತೀನಿ. ಆಮೇಲೆ ರಾಮನ ಮೂರ್ತಿ ನಮ್ಮವರು ಕೆತ್ತಿದ್ದು. ಆಮೇಲೆ ರಾಮನ ಶಿಲೆ ನಮ್ಮದು. ಆಮೇಲೆ ಇಡೀ ದೇವಸ್ಥಾನದ ಮೇಲ್ವಿಚಾರಣೆ ಗೋಪಾಲ್ಜಿ ನಮ್ಮವರು. ಎಲ್ಲವೂ ಕೂಡ ಕರ್ನಾಟಕದ ಭಾಳ ದೊಡ್ಡ ಆಸ್ತಿ ಇದೆ ಅದರಲ್ಲಿ. ಯಾಕೆಂದರೆ ಹನುಮಂತ ಕೂಡ ನಮ್ಮವನೇ, ನಮ್ಮ ಕರ್ನಾಟಕದವನೇ. ಪ್ರಾಣ ಪ್ರತಿಷ್ಠಾಪನೆ ಹೇಗಿರುತ್ತೆ ನಿಮಗೆ ಹೇಳ್ಬಿಡ್ತೀನಿ. ಕೇವಲ 84 ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅವತ್ತು ನರೇಂದ್ರ ಮೋದಿಯವರು ಇದೇ ಥರ ಇಟ್ಕೊಂಡು ಬರ್ತಾರೆ, ರಾಮನ ಮೂರ್ತಿನ ಇದೇ ಥರ ಇಟ್ಕೊಂಡು ಬರ್ತಾರೆ. ನಾನು ನಿಮಗೆ ಒಂದು ನಾಡಿದ್ದು ಹೆಂಗಿರ್ಬೋದು 22ನೇ ತಾರೀಕು ಅನ್ನೋದು ಒಂದು ಝಲಕ್ ಕೊಡ್ತಾ ಇದ್ದೀನಿ. ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಿದ್ದಾರೆ ಗಣೇಶ್ವರ ಶಾಸ್ತ್ರಿ. ಮೃಗಶಿರ ನಕ್ಷತ್ರದಲ್ಲಿ 12 ಗಂಟೆ, ನಾಡಿದ್ದು 22ನೇ ತಾರೀಕು 12 ಗಂಟೆ 29 ನಿಮಿಷ 8 ಸೆಕೆಂಡುಗಳಿಂದ 12 ಗಂಟೆ 30 ನಿಮಿಷ 32 ಸೆಕೆಂಡುಗಳ ಒಳಗೆ, 84 ಸೆಕೆಂಡುಗಳ ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಪ್ರಾಣ ಪ್ರತಿಷ್ಠೆಗೆ ವೇದ ಘೋಷಗಳ ಪಠಣ ನಡೆಯುತ್ತೆ. ಮೋದಿಯವರು ಆ ರಾಮಲಲ್ಲಾನ ವಿಗ್ರಹ 51 ಇಂಚಿನ ಬಾಲ ವಿಗ್ರಹ ಅದು, ಆಯಿತಾ? 5 ವರ್ಷದ ಮಗು ಹೇಗಿರುತ್ತೆ ಆ ಥರದ ವಿಗ್ರಹ ಇರುತ್ತೆ. ಮೋದಿಯವರು ಕರ್ಕೊಂಬರ್ತಾರಲ್ಲ, ಅಂದರೆ ತನ್ನ ಕೈಯಲ್ಲಿ ತಗೊಂಬರ್ತಾರಲ್ಲ, ಆಗ ಆ ರಾಮಲಲ್ಲಾನ ವಿಗ್ರಹಕ್ಕೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾರೆ. ಮೊದಲು ಪಟ್ಟಿ ಕಟ್ಟಿರ್ತಾರೆ. ಆಮೇಲೆ ಮೋದಿಯವರು ಆ ಕಣ್ಣಿನ ಪಟ್ಟಿಯನ್ನು ತೆಗೀತಾರಂತೆ. ಕಣ್ಣಿಗೆ ಕಾಡಿಗೆ ಹಚ್ಚಿ ತಿಲಕ ಇಟ್ಟು ಕನ್ನಡಿ ತೋರಿಸ್ತಾರೆ. ಅದು ಪ್ರಾಣ ಪ್ರತಿಷ್ಠೆ ಆಗುವಾಗ ಒಂದು ಕನ್ನಡಿ ತೋರಿಸುವಂಥದ್ದಿದೆ. ಆ ಕನ್ನಡಿ ಆ ಪ್ರಾಣ ಪ್ರತಿಷ್ಠೆ ಪವರ್ಗೆ ಒಡೆದೋಗ್ಬಿಡುತ್ತೆ ಕನ್ನಡಿ. ಆ ಥರ ಎಲ್ಲ ಇದೆ ಶಾಸ್ತ್ರಗಳಲ್ಲಿ. ಇನ್ನು ಹಳದಿ ವಸ್ತ್ರಗಳಿಂದ ಅಲಂಕೃತನಾಗುತ್ತಾನೆ ರಾಮಲಲ್ಲ ಶ್ರೀರಾಮಚಂದ್ರ. ಆಮೇಲೆ ಸಂಜೀವಿನಿ ಮುಹೂರ್ತವೇ ಯಾಕೆ? ಒಂದು ಸಂಜೀವಿನಿ ಮುಹೂರ್ತ 84 ಸೆಕೆಂಡ್. ಅಭಿಜಿತ್ ಲಗ್ನದ ಸಂಜೀವಿನಿ ಮುಹೂರ್ತದಲ್ಲೇ ಈ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಯಾವುದೇ ಮದುವೆ ಕಾರ್ಡ್ ತೆಗೆದು ನೋಡಿ ನೀವು, ಅಭಿಜಿತ್ ಲಗ್ನದಲ್ಲಿ ಅಂತ ಇರುತ್ತೆ. ಆ ಅಭಿಜಿತ್ ಲಗ್ನ ಅಂತಂದರೆ ವಿಜಯಶಾಲಿ ಅಂತ ಅರ್ಥ. ಅನೇಕ ವಿಶೇಷ ಅಭಿಜಿತ್ ಅಂದರೆ ಅಭಿಜಿತ್ ಅಂದರೆ ಒಂದು ವಿಶೇಷವಾಗಿ ವಿಜಯಶಾಲಿ ಅಂತ ಅರ್ಥ. ಆಮೇಲೆ ಈ ಲಗ್ನದಲ್ಲೇ ಸಂಜೀವಿನಿ ಮುಹೂರ್ತ ಕೂಡ ಬಂದಿದೆಯಂತೆ. ಇದು ಇನ್ನೂ ವಿಶೇಷ. ಯಾಕೆ ಈ ಸಂದರ್ಭದಲ್ಲೇ ಮಾಡಬೇಕು ಅಂತಂದರೆ, ಯಾವ ರೀತಿಯ ತೊಂದರೆಗಳು ಕೂಡ ಬಾಧಿಸದು. ರೋಗಬಾಣ, ಮರಣಬಾಣ, ಚೋರಬಾಣ, ರಾಜಬಾಣ, ಅಗ್ನಿಬಾಣ. ಏನು ಅದ್ಭುತವಾಗಿದೆ ನೋಡಿ. ರೋಗಬಾಣ ತಾಕೋದಿಲ್ಲ, ಮರಣಬಾಣ ತಾಕೋದಿಲ್ಲ, ಚೋರಬಾಣ, ಚೋರ ಅಂದರೆ ಕಳ್ಳಬಾಣ ತಾಕೋದಿಲ್ಲ, ರಾಜಬಾಣ ರಾಜನೇ ಮಾಡಿದರೂ ಕೂಡ ತಾಕೋದಿಲ್ಲ, ಅಗ್ನಿಬಾಣ ತಾಕೋದಿಲ್ಲ. ಈ 5 ದೋಷ ಉಂಟು ಮಾಡುವ ಬಾಣ ಇದಕ್ಕೆ ತಾಕೋದಿಲ್ಲ ಅನ್ನುವಂಥ ಒಂದು ನಂಬಿಕೆ, ಪರಂಪರೆ. ಯಾವ ಬಾಣವು ಸಂಜೀವಿನಿ ಮುಹೂರ್ತದಲ್ಲಿ ಉಳಿಯೋದಿಲ್ಲ. ಅದು ಯಾವುದೇ ಬಾಣಗಳಾಗಿದ್ದರೂ ಕೂಡ ಅದಕ್ಕೆ ತೊಂದರೆ ಉಂಟಾಗುವುದಿಲ್ಲ ಸಂಜೀವಿನಿ ಮುಹೂರ್ತದಲ್ಲಿ. ಸಂಜೀವಿನಿ ಪರ್ವತದ ಬಗ್ಗೆ ನಾವು ಹೇಳಿದ್ದೀವಿ. ಸಂಜೀವಿನಿ ಅಂದರೆ ಜೀವವನ್ನು ಕೊಡುವಂಥದ್ದು. 9 ಗ್ರಹಗಳಲ್ಲಿ ಈ ಟೈಮ್ ಇದೆಯಲ್ಲ, 9 ಗ್ರಹಗಳಲ್ಲಿ 6 ಗ್ರಹ ಮುಹೂರ್ತದ ವೇಳೆ ಸ್ನೇಹಿತರಾಗಿರ್ತವೆ. ನಮ್ಮ ಪಂಚಾಂಗದ ಪ್ರಕಾರ ಫ್ರೆಂಡ್ಲಿ ಆಗಿರ್ತವೆ. ಲಗ್ನದಲ್ಲಿರುವಂಥ ಗುರು ಎಲ್ಲ ದೋಷವನ್ನು ತೆಗೆದುಹಾಕುತ್ತಾನಂತೆ. ಇದು ಪಂಚಾಂಗ. 16 ವಿಭಾಗಗಳ ಪೈಕಿ 10 ವಿಭಾಗಗಳು ತುಂಬ ಮಂಗಳಕರವಾಗಿದೆ. ಇದರಲ್ಲೂ ಹಂಗೆ ಬರುತ್ತೆ. ನಾವು 36 ಗಂಡು ಹೆಣ್ಣು ಮದುವೆ ಆಗೋ ನೋಡ್ತೀವಲ್ಲ, 36ರಲ್ಲಿ ಅರ್ಧ ಬಂದರೆ ಸಾಕು ಅಂತ. ಹಾಗೆ 16ರಲ್ಲಿ ಇಲ್ಲಿ 10 ವಿಭಾಗ ಸೂಪರ್ ಆಗಿದೆ. 10 ವಿಭಾಗಗಳಲ್ಲಿ ಚಂದ್ರಹೋರ, ದ್ರೆಕ್ಕಾಣ, ಸಪ್ತಮಾಂಶ, ದಶಾಂಶ, ಷೋಡಶಾಂತ, ಪಂಚತತ್ವ ಎನ್ನುವ ವರ್ಷಗಳು ಸೇರಿರುತ್ತವೆ. ಪೂಜೆ ಮಾಡೋರ ನಿಯಮ, ಮುಖ್ಯ ಅರ್ಚಕರು ಹೇಗಿರ್ತಾರೆ ಅಂತ ಹೇಳ್ತೀನಿ. ಮುಖ್ಯ ಅರ್ಚಕರು 8 ದಿನಗಳ ಕಾಲ, ಈಗ ಪೂಜೆ ಮಾಡೋರ ನಿಯಮಗಳು ಹೇಗಿರುತ್ತೆ. ಮುಖ್ಯ ಅರ್ಚಕರು 8 ದಿನಗಳ ಕಾಲ ಬ್ರಹ್ಮಚರ್ಯೆಯಲ್ಲಿರ್ತಾರೆ. ಆಮೇಲೆ ಅವ್ರಿಗಾಗಿ ವಿಶೇಷವಾಗಿ ಪೌರೋಹಿತ್ಯದಲ್ಲಿ ಬರುತ್ತೆ. ಅದು 45 ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ ಮುಖ್ಯ ಅರ್ಚಕರು. ಆಮೇಲೆ ಅವರು ಕೇವಲ ಹತ್ತಿಬಟ್ಟೆ, ಮಿಶ್ರ ಹತ್ತಿಬಟ್ಟೆ ಕೂಡ ಧರಿಸಬಾರ್ದು. ಹೊರಗಿನ ಆಹಾರ ತಿನ್ನೋಂಗಿಲ್ಲ, ಬಾಟ್ಲಿ ನೀರು ಕುಡಿಯೋಂಗಿಲ್ಲ, ಐಸ್ ನೀರು ಕುಡಿಯೋಂಗಿಲ್ಲ. ಅರಿಶಿಣ, ಉದ್ದು, ಮೂಲಂಗಿ, ಬದನೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ, ಮೊಟ್ಟೆ, ತೈಲ ಉತ್ಪನ್ನ, ಮದ್ಯ, ಅಕ್ಕಿ, ಕಡಲೆಗಳ ಸೇವನೆ ನಿಷಿದ್ಧ.
ಈ ಪೌರೋಹಿತ್ಯವನ್ನು ಮಾಡುವಂಥವ್ರು, ಪೂಜೆ ಮಾಡುವಂಥವ್ರು. ಹಾಗಾಗಿ ಹಣ್ಣು, ರಾತ್ರಿ ಆರತಿಯ ನಂತರ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಕೋಪ, ಅಹಂಕಾರ, ಮಾದಕತೆಯಿಂದ ದೂರವಿರಬೇಕು. ಇದನ್ನೆಲ್ಲ ಸಾಧಿಸಬೇಕು. ಸುಲಭ ಅಲ್ಲ. ಹಿಂಗೆ ಹೋಗ್ಬಿಟ್ಟು ಹಂಗಲ್ಲ ಅದು ಅಂತ. ಓಕೆ.